ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. RCBಯ ಸಂಭ್ರಮಾಚರಣೆ ವೇಳೆ ನಡೆದ ಮಹಾದುರಂತ ಸರ್ಕಾರಕ್ಕೆ ಇನ್ನಿಲ್ಲದ ಸಂಕಷ್ಟವನ್ನು ತಂದಿಟ್ಟಿದೆ. ಪರಿಣಾಮ ರಾಜ್ಯ ಸರ್ಕಾರ ಈಗ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ವಿಜಯೋತ್ಸವ ನಡೆಸಿದ ತಪ್ಪಿಗೆ ಕೇಸ್ ಹಾಕಿಸಿಕೊಂಡಿರುವ RCB, DNA, KSCA ಕೋರ್ಟ್ ಬಳಿ ಹೋಗಿದ್ದು ಸರ್ಕಾರದ ವಿರುದ್ಧ ಸಾಲು ಆರೋಪಗಳನ್ನು ತಮ್ಮ ರಿಟ್ ಅರ್ಜಿಗಳಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಕೋರ್ಟಲ್ಲಿ ಏನೇನು ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕಾಲ್ತುಳಿತ ಪ್ರಕರಣದಲ್ಲಿ ತಮ್ಮವರನ್ನ ಕಳೆದುಕೊಂಡವರ ದುಃಖ ಇನ್ನೂ ಆರಿಲ್ಲ. ಸರ್ಕಾರ ತರಾತುರಿಯಲ್ಲಿ ತಪ್ಪೆಲ್ಲವನ್ನೂ ಅಧಿಕಾರಿಗಳ ಮೇಲೆ ಹೊರಿಸಿ ತಲೆದಂಡ ಪಡೆದರೂ ಸರ್ಕಾರದ ಮೇಲಿನ ತೂಗುಗತ್ತಿ ದೂರವಾಗಿಲ್ಲ. ಒಂದು ಕಡೆ ಕೋರ್ಟ್ನಲ್ಲಿ ವಿಚಾರಣೆ, ಮತ್ತೊಂದೆಡೆ ಪ್ರತಿಪಕ್ಷದ ನಿರಂತರ ವಾಗ್ದಾಳಿ. ಅದು ಸಾಲದು ಎಂಬಂತೆ ಸ್ವಪಕ್ಷದಲ್ಲೇ ಎದ್ದಿರುವ ಅಸಮಾಧಾನ ಹಾಗೂ ಪಾರ್ಟಿ ಹೈಕಮಾಂಡ್ನ ಸಿಟ್ಟು, ಇವೆಲ್ಲದರ ನಡುವೆಯೇ ಹೆಣಗಾಡುತ್ತಿದೆ ರಾಜ್ಯ ಸರ್ಕಾರ. RCB ಫ್ಯಾನ್ಸ್ ಗಲಾಟೆ ಸಂಬಂಧ ಒಂದು ಕಡೆ CID ತನಿಖೆ ನಡೆಯುತ್ತಿರುವಾಗಲೇ ಅರೆಸ್ಟ್ ಆಗಿರುವ 4 ಮಂದಿ ಹೈಕೋರ್ಟ್ನಲ್ಲಿ ಸಲ್ಲಿಸಿರೋ ರಿಟ್ ಅರ್ಜಿ ವಿಚಾರಣೆ ನಡೆಯಿತು. ರಿಟ್ ಅರ್ಜಿಗಳ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು 1 ವಾರ ಸಮಯ ಕೋರಿದ್ರು AG ಶಶಿಕಿರಣ್ ಶೆಟ್ಟಿ. ಅಲ್ಲಿವರೆಗೂ ಮಧ್ಯಂತರ ರಿಲೀಫ್ ನೀಡದಂತೆಯೂ ಮನವಿ ಮಾಡಿದ್ರು. ಅಷ್ಟೊತ್ತಿಗೆ RCB ಮ್ಯಾನೇಜ್ಮೆಂಟ್ನ ನಿಖಿಲ್ ಸೋಸಲೆ ರಿಟ್ ಪರ ಸಂದೇಶ್ ಚೌಟಾ ವಾದ ಮಂಡಿಸಿದ್ರು. ಸೋಸಲೆಯನ್ನು ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ. PIL ದಾಖಲಿಸಿದ ಬಳಿಕ ಪೊಲೀಸರು FIR ಹಾಕಿದ್ದಾರೆ. ಅಭಿಮಾನಿಗಳ ವಿಜಯೋತ್ಸವಕ್ಕಾಗಿ ಕಾರ್ಯಕ್ರಮ ನಡೆಸಲಾಗಿತ್ತು. ಕಾರ್ಯಕ್ರಮ ನಡೆಸುವುದರಲ್ಲಿ ಯಾವುದೇ ದುರುದ್ದೇಶ ಇರಲಿಲ್ಲ. ಸ್ಟೇಡಿಯಂ ಬಳಿ ಬಂದ ಜನರ ಕಂಟ್ರೋಲ್ ಕಷ್ಟವಾಗಿತ್ತು. ಆಟಗಾರರ ಜೊತೆ ಖುದ್ದು DCM ಕೂಡ ಸ್ಟೇಡಿಯಂಗೆ ಬಂದಿದ್ರು. DNA ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟೇಡಿಯಂ ಉಸ್ತುವಾರಿ ವಹಿಸಿತ್ತು. ಊಟಕ್ಕೆ ಹೋಗ್ತಿದ್ದ ಸೋಸಲೆಯನ್ನು ಅಕ್ರಮವಾಗಿ ಬಂಧಿಸಿದ್ದಾರೆ. ಅಶೋಕನಗರ ಅಥವಾ ಕಬ್ಬನ್ ಪಾರ್ಕ್ ಪೊಲೀಸರು ಬಂಧಿಸಿಲ್ಲ. CM ಆದೇಶದ ಮೇಲೆ CCB ಪೊಲೀಸರು ಬಂಧಿಸಿದ್ದಾರೆ. ಹೀಗೆ ವಾದ ಮಾಡುವಾಗ ಹೈಕೋರ್ಟ್ ಪೀಠ FIR ಪ್ರಕಾರ ಬಂಧಿಸುವಂತೆ CM ಆದೇಶಿಸುವುದು ತಪ್ಪೇ ಎಂದು ಪ್ರಶ್ನೆ ಮಾಡಿತು. ಅದಕ್ಕೆ ವಾದ ಮುಂದುವರೆಸಿದ್ರು ಚೌಟಾ. FIR ಪ್ರಕಾರ ಬಂಧಿಸುವಂತೆ CM ಆದೇಶಿಸುವುದು ತಪ್ಪೇ? CMಗೆ ಈ ರೀತಿ ಬಂಧಿಸಲು ಸೂಚಿಸುವ ಅಧಿಕಾರವಿಲ್ಲ. ತನಿಖಾಧಿಕಾರಿ ಬಂಧನವನ್ನು ನಿರ್ಧರಿಸಬೇಕು. ಇಲ್ಲಿ ಯಾರೂ ಮಧ್ಯಪ್ರವೇಶ ಮಾಡುವಂತಿಲ್ಲ. ಈ ಸಂಬಂಧ ಸುಪ್ರೀಂ ಕೋರ್ಟ್ ಸ್ಪಷ್ಟ ನಿರ್ದೇಶನವಿದೆ. CCB ಪೊಲೀಸರು ಬಂಧಿಸಿ ಕಬ್ಬನ್ ಪಾರ್ಕ್ ಪೊಲೀಸರ ವಶಕ್ಕೆ ನೀಡಿದ್ದಾರೆ. CCB ಘಟನೆಯಲ್ಲಿ ಏಕೆ ಬಂದಿದೆ? CIDಗೆ ಕೊಟ್ಟ ಮೇಲೆ ಯಾರಿಗೂ ಹಿಡಿತಾಗಿರುವುದಿಲ್ಲ. ಪತ್ನಿ ಮಗು ಜೊತೆಗಿದ್ದಾಗ ಸೋಸಲೆಯನ್ನ ಬಂಧಿಸಲಾಗಿದೆ. ಸಂವಿಧಾನದ 21ನೇ ವಿಧಿಯ ಮೂಲಭೂತ ಹಕ್ಕು ಉಲ್ಲಂಘನೆಯಾಗಿದೆ. ಆಗ ಮಧ್ಯಪ್ರವೇಶಿಸಿದ AG ಶಶಿಕಿರಣ್ ಶೆಟ್ಟಿ ಸೋಸಲೆಯನ್ನ ಊಟಕ್ಕೆ ಹೋಗುವಾಗ ಅರೆಸ್ಟ್ ಮಾಡಿದ್ದಲ್ಲ, ಬದಲಾಗಿ ರಾಜ್ಯ ತೊರೆಯಲು ಮುಂದಾದಾಗ ಬಂಧಿಸಿದ್ದಾರೆ ಎಂದ್ರು. ಸೋಸಲೆಯನ್ನ ಊಟಕ್ಕೆ ಹೋಗುವಾಗ ಅರೆಸ್ಟ್ ಮಾಡಿದ್ದಲ್ಲ, ರಾಜ್ಯ ತೊರೆಯಲು ಮುಂದಾದಾಗ ಪೊಲೀಸರು ಬಂಧಿಸಿದ್ದಾರೆ. ಜೂನ್ 5ರಂದು CIDಗೆ ತನಿಖೆಯ ಹೊಣೆ ನೀಡಲಾಗಿದೆ. RCB ಯಾವುದೇ ಅನುಮತಿ ಇಲ್ಲದೆ ಕಾರ್ಯಕ್ರಮ ನಡೆಸಿದೆ. ಅಹಮದಾಬಾದ್ನಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಎಂದು ವಾದ ಮಾಡುವಾಗಲೇ ನಾಳೆ ಬೆಳಿಗ್ಗೆ 10:30ಕ್ಕೆ ವಿಚಾರಣೆ ಮುಂದೂಡಿದ್ರು ಜಡ್ಜ್. ಇದಾದ ಬಳಿಕ RCB ಮ್ಯಾನೇಜ್ಮೆಂಟ್ ಪರವಾಗಿ CV ನಾಗೇಶ್ ವಾದ ಮಾಡಿದ್ರು. CV ನಾಗೇಶ್ ವಾದಕ್ಕೆ AG ಆಕ್ಷೇಪ ಎತ್ತಿದ್ರು. ವಿಜಯೋತ್ಸವಕ್ಕೆ ಬನ್ನಿ ಅಂತ CM ಕರೆ ನೀಡಿದ್ದಾರೆ. DK ಶಿವಕುಮಾರ್ RCB ತಂಡವನ್ನ ಸ್ವಾಗತಿಸಿದ್ದಾರೆ. BNS ಸೆಕ್ಷನ್ಗಳು ಅನ್ವಯವಾಗೋದಿಲ್ಲ. RCB ಪೋಸ್ಟ್ ಅನ್ನ 13 ಕೋಟಿ ಜನರು ನೋಡಿದ್ದಾರೆ. RCB ಅವರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಿತ್ತು. ಸಾಕ್ಷಿಯನ್ನ ದಾರಿ ತಪ್ಪಿಸುವ ಕೆಲಸ ಮಾಡಲಾಗ್ತಿದೆ. DNA, RCB ಜವಾಬ್ದಾರಿ ಹೊರಬೇಕಾಗಿದೆ. ಹೀಗೆ ವಾದ ಪ್ರತಿವಾದ ನಡೆಯುತ್ತಿರುವಾಗ RCB ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳಬಾರದು ಎಂದು ಕೋರ್ಟ್ ಸೂಚಿಸಿತು. ಇದಕ್ಕೆ ಆಕ್ಷೇಪ ಎತ್ತಿದ AG ಶಶಿಕಿರಣ್ ಶೆಟ್ಟಿ KSCA ಅರ್ಜಿಯನ್ನು ನಾಳೆಗೆ ಒಟ್ಟಿಗೆ ವಿಚಾರಣೆ ನಡೆಸಿ ಆದೇಶ ಮಾಡಬಹುದು ಎಂದರು. ಆಗ ಕೋರ್ಟ್ ಪ್ರಕರಣ ರದ್ದು ಕೋರಿರುವ ಅರ್ಜಿಗಳನ್ನು ಜೂನ್ 11ಕ್ಕೆ ಮುಂದೂಡಿಕೆ ಮಾಡಿತ್ತು. ಹಾಗೆ ಬಂಧನ ಆಗಿರೋ ಆರೋಪಿಗಳ ಅರ್ಜಿಗಳ ವಿಚಾರಣೆಯನ್ನೂ ನಾಳೆಗೆ ಮುಂದೂಡಲಾಯಿತು. ಈ ಮಧ್ಯೆ DNA ಕೂಡ ಹೈಕೋರ್ಟ್ಗೆ ರಿಟ್ ಅರ್ಜಿ ಹಾಕಿಕೊಂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ DNA ನೇರಾನೇರ ಆರೋಪ ಮಾಡಿದೆ. ವಿಕ್ಟರಿ ಪರೇಡ್ ಅನುಮತಿಗಾಗಿ ಜೂನ್ 3ರಂದು ಪತ್ರ ಬರೆಯಲಾಗಿತ್ತು. ಆದರೆ ತೆರೆದ ಬಸ್ ಪರೇಡ್ಗೆ ಪೊಲೀಸರಿಂದ ಅನುಮತಿ ನಿರಾಕರಣೆಯಾಗಿತ್ತು. ಆದರೆ ಸರ್ಕಾರದಿಂದ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಲಾಗಿತ್ತು. ಸ್ಟೇಡಿಯಂ ಬಳಿ ಅಗತ್ಯವಿದ್ದಷ್ಟು ಪೊಲೀಸರು ಇರಲಿಲ್ಲ. ಹಾಗಾಗಿ DNA ಇಂದಲೇ 584 ಖಾಸಗಿ ಸಿಬ್ಬಂದಿ ನೇಮಿಸಲಾಗಿತ್ತು. ಸರ್ಕಾರ ತನ್ನ ವೈಫಲ್ಯ ಮುಚ್ಚಿಟ್ಟುಕೊಳ್ಳಲು ಬಂಧನಕ್ಕೆ ಆದೇಶಿಸಿದೆ. CM ಸೂಚನೆ ಮೇರೆಗೆ DNAನ 2 ಸಿಬ್ಬಂದಿಯನ್ನ ಬಂಧನ ಮಾಡಲಾಗಿದೆ.
ವಿಜಯೋತ್ಸವದಲ್ಲಿ ಭಾಗಿಯಾಗಲು ಸರ್ಕಾರವೇ ಕರೆ ಕೊಟ್ಟಿತ್ತು. ಸರ್ಕಾರ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದರಿಂದ ಲಕ್ಷಾಂತರ ಜನ ವಿಧಾನಸೌಧಕ್ಕೆ ಬಂದು ಸ್ಟೇಡಿಯಂಗೂ ಬಂದಿದ್ದೇ ಕಾಲ್ತುಳಿತಕ್ಕೆ ಕಾರಣ ಎಂದು ರಿಟ್ನಲ್ಲಿ ಉಲ್ಲೇಖಿಸಿದೆ. ಸರ್ಕಾರಕ್ಕೆ ಟೆನ್ಷನ್, ಸಿಎಂ ತುರ್ತು ಸಭೆ. ಇನ್ನೂ ನಾಳೆ ತನಿಖೆಯ ಪ್ರಗತಿ ವರದಿಯನ್ನ ಸರ್ಕಾರ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾ ಇದೆ. ಇದರ ಮಧ್ಯೆಯೇ ನಾಳೆ ಹೈಕೋರ್ಟ್ನಲ್ಲಿ ಸುಮೋಟೋ ಕೇಸ್ ವಿಚಾರಣೆ ಕೂಡ ಇದೆ. ಇದು ಸರ್ಕಾರಕ್ಕೆ ಟೆನ್ಷನ್ ತಂದಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ನಿವಾಸದಲ್ಲಿ ತುರ್ತು ಸಭೆ ನಡೆಸಿದ್ರು. ಕಾವೇರಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಗೃಹ ಸಚಿವ ಪರಮೇಶ್ವರ್, ಸಿಎಸ್ ಶಾಲಿನಿ ರಜನೀಶ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಇಂಟೆಲಿಜೆನ್ಸ್ ಎಡಿಜಿಪಿ ಎಸ್ ರವಿ, ಎಜಿ ಶಶಿಕಿರಣ್ ಶೆಟ್ಟಿ ಸೇರಿ ಹಲವರು ಭಾಗಿಯಾಗಿದ್ರು. ಈ ವೇಳೆ ಕಾರ್ಯಕ್ರಮದ ದಿನದಂದು ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಅಲ್ಲದೆ ಆರ್ಸಿಬಿ ವಿಜಯೋತ್ಸವ 3 ಹಂತದಲ್ಲಿ ನಡೆಸುವ ಆಲೋಚನೆ ಇತ್ತು. ಈ ಪೈಕಿ ವಿಧಾನಸೌಧದ ಮೆಟ್ಟಿಲ ಮೇಲೆ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ನಡೆಸಲಾಯಿತು. ಸಾರ್ವಜನಿಕರಿಗೆ ತೊಂದರೆಯಾಗುವ ಕಾರಣದಿಂದ ವಿಕ್ಟರಿ ಪರೇಡ್ಗೆ ಪೊಲೀಸ್ ಇಲಾಖೆ ಅನುಮತಿ ನೀಡಿರಲಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದ ವಿಜಯೋತ್ಸವ ಕಾರ್ಯಕ್ರಮ ಕೆಎಸ್ಸಿಎ ಆರ್ಸಿಬಿ ಡಿಎನ್ಎ ವ್ಯಾಪ್ತಿಯಲ್ಲಿ ನಡೆದಿದೆ. ಕ್ರೀಡಾಂಗಣದ ಗೇಟ್ಗಳನ್ನು ತೆರೆಯುವ ಮುಚ್ಚುವ ಅಧಿಕಾರ ಸರ್ಕಾರದ್ದಲ್ಲ. ವಿಧಾನಸೌಧದ ಮುಂದೆ ನಡೆದ ಕಾರ್ಯಕ್ರಮದಲ್ಲಿ ಯಾವುದೇ ಅವಘಡ ನಡೆದಿಲ್ಲ. ಇದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಬೇಕು. ಸಭೆಯಲ್ಲಿ ಈ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಲಾಯಿತು. ಸರ್ಕಾರಕ್ಕೆ ಆರ್ಸಿಬಿ ವಿಜಯೋತ್ಸವ ಅವಘಡ ಅಗ್ನಿ ಪರೀಕ್ಷೆ ತಂದೊಡ್ಡಿದ್ದು, ಕೋರ್ಟ್ನಲ್ಲಿ ಇದನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದು ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.